ನಾಮಸ್ಮರಣೆಯಿಂದ ಸಕಲ ಪಾಪಹರ ರಾಮ ರಾಮ ಎನ್ನಿರೋ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಅಯೋಧ್ಯೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕ 21 ದಿನಗಳ ಕಥಾ ಮಾಲಿಕೆಯಲ್ಲಿ 10ನೆಯ ದಿನದ ಕಥಾ ಭಾಗಕ್ಕೆ PhD by DJ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಇಂದು ನಾವು ಶ್ರೀರಾಮನ ಕಥೆಯನ್ನು ಕೇಳಿದರೆ ಮುಂದೆ ಶ್ರೀರಾಮನು ನಮ್ಮ ಕಥೆಯನ್ನು ಕೇಳುತ್ತಾನೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕಕ್ಕಾಗಿ ಸಕಲ ವ್ಯವಸ್ಥೆಗಳು ನಡೆಯುತ್ತಿವೆ. ಅಯೋಧ್ಯೆಯ ನಗರ ದೀಪಗಳಿಂದ ಬೆಳಗುತ್ತಿದೆ. ಇತ್ತ ಶ್ರೀರಾಮಚಂದ್ರರು ಕೈಕೇಯಿ ಭವನಕ್ಕೆ ಬಂದಿದ್ದಾರೆ. ಬಂದವರು ತಮ್ಮ ತಂದೆಯ ದುಸ್ಥಿತಿಯನ್ನು ನೋಡಿ ಅವರ ಪಾದಗಳಿಗೆ ನಮಸ್ಕರಿಸಿ ಈ ಸ್ಥಿತಿಗೆ ಕಾರಣವೇನೆಂದು ಅಲ್ಲೇ ನಿಂತಿದ್ದಂತಹ ಚಿಕ್ಕಮ್ಮನಾದ ಕೈಕೇಯಿಯನ್ನು ವಿಚಾರಿಸುತ್ತಾರೆ. ಆಗ ಚಿಕ್ಕಮ್ಮನಾದ ಕೈಕೇಯಿಯು ಈ ದುಸ್ಥಿತಿಗೆ ನೀನೇ ಕಾರಣ ಎಂದಾಗ ನಾನೇಗೆ ಕಾರಣ ತಾಯಿ, ಬಿಡಿಸಿ ಹೇಳಿ ಎನ್ನುತ್ತಾನೆ ಶ್ರೀರಾಮಚಂದ್ರನು. ಆಗ ನಿನ್ನ ತಂದೆಯವರು ನಾವು ಯುದ್ಧ ಮಾಡುವಾಗ ದೇವಾಸುರರೊಂದಿಗೆ ಆಗ 2 ವರಗಳನ್ನು ಕೊಟ್ಟಿದ್ದರು. ಆ 2 ವರಗಳನ್ನು ನೆರವೇರಿಸಿ ಕೊಡಿ ಎಂದು ಕೇಳಿದೆ. ಅಷ್ಟಕ್ಕೆ ಇವರು ಈ ಒಂದು ದುಸ್ಥಿತಿಯಲ್ಲಿದ್ದಾರೆ ಎಂದು ಹೇಳುತ್ತಾಳೆ. ಅದು ಯಾವ ವರಗಳು ನನ್ನಲ್ಲಿ ತಿಳಿಸಬಹುದಲ್ಲವೇ ಎಂದು ಶ್ರೀರಾಮಚಂದ್ರನು ಕೇಳಿದಾಗ, ಅಗತ್ಯವಾಗಿ ಮೊದಲನೇ ವರಕ್ಕೆ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು, ಹಾಗೂ 2ನೇ ವರಕ್ಕೆ ನೀನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು ಎನ್ನುತ್ತಾಳೆ ಚಿಕ್ಕಮ್ಮನಾದ ಕೈಕೇಯಿ. ಈ ಮಾತುಗಳನ್ನು ಕೇಳಿದಂತಹ ಶ್ರೀರಾಮಚಂದ್ರನು ಇಷ್ಟು ಚಿಕ್ಕ ವಿಷಯಕ್ಕೆ ತಂದೆಯವರು ಇಷ್ಟೊಂದು ದುಃಖ ಪಡುವುದೇಕೆ? ಮಾತೆ, ನಾನೀಗಲೇ ವನವಾಸಕ್ಕೆ ತೆರಳುತ್ತೇನೆ. ಮಾತೆಯವರಾದಂತಹ ಕೌಸಲ್ಯಾದೇವಿ ಹಾಗೂ ಸುಮಿತ್ರಾದೇವಿಯರ ಆಶೀರ್ವಾದವನ್ನು ಪಡೆದು ಬರುತ್ತೇನೆ ಎಂದು ತಕ್ಷಣವೇ ತನ್ನ ತಾಯಿಯ ಭವನಕ್ಕೆ ಬರುತ್ತಾರೆ. ಅಲ್ಲಿ ಅದಾಗ ತಾನೇ ಪೂಜೆ ಮಾಡಿದಂತಹ ಕೌಸಲ್ಯಾದೇವಿಯು ಅಲ್ಲಿಗೆ ಬಂದಂತಹ ಶ್ರೀರಾಮನ ಹಣೆಗೆ ವಿಷ್ಣುದೇವರ ಪೂಜೆಯ ತಿಲಕವನ್ನು ಇಡುತ್ತಾರೆ. ಕುಳಿತುಕೊಳ್ಳಲು ಹೇಳುತ್ತಾರೆ. ಆಗ ರಾಮನು, ಅಮ್ಮ, ನಾನೀಗ ಕುಳಿತುಕೊಳ್ಳುವ ಸಮಯವಿಲ್ಲ ಎನ್ನುತ್ತಾನೆ. ಏಕೆ ಎಂದು ಕೇಳಿದಾಗ ಕೈಕೇಯಿಯ ಭವನದಲ್ಲಿ ನಡೆದ ವಿಚಾರವನ್ನು ತಿಳಿಸುತ್ತಾರೆ. ಈ ಮಾತನ್ನು ಕೇಳಿದಂತಹ ತಾಯಿಯಾದ ಕೌಸಲ್ಯಾದೇವಿಯು ಪ್ರಜ್ಞೆ ತಪ್ಪುತ್ತಾಳೆ. ಆಗ ತನ್ನ ತಾಯಿಯನ್ನು ಸಮಾಧಾನ ಮಾಡುತ್ತಾ ಶ್ರೀರಾಮನು, ಅಮ್ಮ, ನನ್ನ ತಂದೆಯವರ ಮಾತನ್ನು ಉಳಿಸಲು, ನನ್ನ ಚಿಕ್ಕಮ್ಮನ ಆದೇಶವನ್ನು ಪಾಲಿಸಲು ನೀನು ಆಶೀರ್ವದಿಸಿ ಕಳಿಸು ಎಂದು ಹೇಳಿ ತನ್ನ ತಾಯಿಗೆ ಸಮಾಧಾನ ಮಾಡುತ್ತಾನೆ. ಆಗ ಅಲ್ಲಿಗೆ ಸೀತಾಮಾತೆಯವರು ಬರುತ್ತಾರೆ. ಸೀತಾಮಾತೆಯವರು ಬಂದ ತಕ್ಷಣ ಕೌಸಲ್ಯಾದೇವಿಯು ಸೀತೆಯನ್ನು ಅಪ್ಪಿಕೊಂಡು ಇಬ್ಬರು ಅಳುತ್ತಿರುತ್ತಾರೆ. ಆಗ ಶ್ರೀರಾಮನು ಸೀತೆಗೆ ಹೇಳುತ್ತಾನೆ, ನೀನು ಅತ್ತೆಯವರನ್ನು ಅರಮನೆಯಲ್ಲಿ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು. ಆಗ ಸೀತಾಮಾತೆಯವರು ಹೇಳುತ್ತಾರೆ, ಪ್ರಭು, ನೀವೆಲ್ಲಿರುವಿರೋ ಅಲ್ಲಿಯೇ ನಾನು ಇರುವುದು. ದೇಹವನ್ನು ಬಿಟ್ಟು ನೆರಳು ಇರಲಾರದು. ಹಾಗಾಗಿ ನಾನು ಕೂಡ ನಿಮ್ಮ ಜೊತೆ ಬರುತ್ತಿದ್ದೇನೆ ಎಂದು ಹೇಳುತ್ತಾಳೆ ಸೀತಾಮಾತೆ. ಆದರೆ ರಾಮನು ಒಪ್ಪುವುದಿಲ್ಲ. ಆಗ ಸೀತಾಮಾತೆಯವರು ಕಷ್ಟದಲ್ಲಿ ಸುಖದಲ್ಲಿ ನಾವಿಬ್ಬರು ಜೊತೆ ಇರುತ್ತೇವೆಂದು ನಾವು ಮದುವೆಯಲ್ಲಿ ಮಾತಾಗಿರುತ್ತದೆ. ಇದು ಧರ್ಮವಾಗಿರುತ್ತದೆ. ಪತಿ ಇರುವ ಕಡೆ ಪತ್ನಿ ಇರಬೇಕಾದ್ದು ನನ್ನ ಧರ್ಮ. ನನ್ನ ಧರ್ಮಕ್ಕೆ ಚ್ಯುತಿ ಬಾರದಂತೆ ನಡೆದುಕೊಳ್ಳಲು ನನಗೆ ಸಹಕರಿಸಿ ಎಂದು ಕೇಳಿಕೊಳ್ಳುತ್ತಾಳೆ. ಆಗ ಶ್ರೀರಾಮಚಂದ್ರರು ಒಪ್ಪುತ್ತಾರೆ. ಅದೇ ಸಂದರ್ಭ ಕೋಪದೃಕ್ತನಾಗಿ ಲಕ್ಷ್ಮಣನು ಬರುತ್ತಾನೆ. ಲಕ್ಷ್ಮಣನು ಬಂದವನೇ ತನ್ನ ತಂದೆಯನ್ನು ಮತ್ತು ಚಿಕ್ಕಮ್ಮನನ್ನು ಬಹಳ ಕಠಿಣ ಪದಗಳಿಂದ ಮಾತನಾಡುತ್ತಿರುತ್ತಾನೆ. ಈ ಮಾತನ್ನು ಕೇಳಿದಂತಹ ಶ್ರೀರಾಮಚಂದ್ರನು ಲಕ್ಷ್ಮಣನಿಗೆ ಕೋಪದಿಂದ ಹೇಳುತ್ತಾರೆ, ಲಕ್ಷ್ಮಣ, ನಿನ್ನ ಬಾಯಿಂದ ಇಂಥ ಮಾತು ಬರಬಾರದು. ಚಿಕ್ಕಮ್ಮನ ಬಗ್ಗೆ ಹಾಗೂ ತಂದೆಯವರ ಬಗ್ಗೆ ಈ ರೀತಿ ನೀನು ಮಾತನಾಡುವುದಾದರೆ ನನ್ನನ್ನು ಅಣ್ಣ ಎಂದು ಕರೆಯಬೇಡ, ಹಾಗೂ ನೀನು ನನಗೆ ಮುಖ ತೋರಿಸಬೇಡ ಎನ್ನುತ್ತಾನೆ. ಆಗ ಶಾಂತನಾದಂತಹ ಲಕ್ಷ್ಮಣನು, ಅಣ್ಣ, ನನ್ನನ್ನು ಕೂಡ ಕರೆದುಕೊಂಡು ಹೋಗು, ನನ್ನನ್ನು ಬೇರೆ ಮಾಡಬೇಡ. ನೀನೇ ಹೇಳಿದ್ದೀಯಾ ನಿನ್ನ ದೇಹದ ಒಂದು ಭಾಗ ನಾನು ಅಂತ. ಹೀಗಿರುವಾಗ ನನ್ನನ್ನು ಅಗಲಿಸಬೇಡ, ನಾನು ಕೂಡ ನಿನ್ನೊಡನೆ ಬರುತ್ತೇನೆ ಎಂದು ಲಕ್ಷ್ಮಣನು ಹೊರಡಲು ಸಿದ್ಧನಾಗುತ್ತಾನೆ. ಆಗ ಸುಮಿತ್ರಾದೇವಿಯು ಬಂದು ಲಕ್ಷ್ಮಣನಿಗೆ 14 ವರ್ಷಗಳ ಕಾಲ ಅಣ್ಣ ಮತ್ತು ಅತ್ತಿಗೆಯನ್ನು, ಅವರಿಬ್ಬರ ಸುರಕ್ಷತೆ ನಿನ್ನದು. ಹಗಲು ರಾತ್ರಿ ಎಂದೂ ಕೂಡ ನೀನು ನಿದ್ರೆ ಮಾಡದಂತೆ ಅವರಿಬ್ಬರನ್ನು ಕಾಪಾಡಿ ಕರೆದುಕೊಂಡು ಬರಬೇಕು ಎಂದು
ಸುಮಿತ್ರಾದೇವಿಯು ಮಗನಾದಂತಹ ಲಕ್ಷ್ಮಣನಿಗೆ ತಿಳಿಸುತ್ತಾಳೆ. ಕೌಸಲ್ಯಾದೇವಿ ಸುಮಿತ್ರಾದೇವಿಯವರ ಆಶೀರ್ವಾದವನ್ನು ಪಡೆದಂತಹ ರಾಮ, ಲಕ್ಷ್ಮಣ ಮತ್ತು ಸೀತೆಯವರು ಕೈಕೇಯಿ ಭವನಕ್ಕೆ ಬಂದಿದ್ದಾರೆ. ಅಲ್ಲಿ ದಶರಥನು ಬಹಳ 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 ದುಃಖದಿಂದ ನರಳುತ್ತಿದ್ದಾರೆ. ಅಲ್ಲಿ ಗುರುಗಳಾದಂತಹ ವಸಿಷ್ಠ ಮಹರ್ಷಿಗಳು ಕುಳಿತಿದ್ದಾರೆ, ಕೈಕೇಯಿಯೂ ಇದ್ದಾರೆ, ಹಾಗೆ ಮಂತ್ರಿಯಾದಂತಹ ಸುಮಂತ್ರನು ಕೂಡ ಅಲ್ಲಿದ್ದಾನೆ, ಹಾಗೆ ಗುರುಮಾತೆಯೂ ಕೂಡ ಅಲ್ಲಿದ್ದಾರೆ. ಅವರ ಆಶೀರ್ವಾದವನ್ನು ಪಡೆದು ಹೋಗಲು ಈ ಮೂವರು ಬಂದಿದ್ದಾರೆ. ಈ ಮೂವರಿಗೂ ಕೂಡ ತಮ್ಮ ರಾಜರ ಉಡುಪುಗಳನ್ನು ತೆಗೆದಿಟ್ಟು ವನವಾಸಿಗಳ ಉಡುಪನ್ನು ಧರಿಸಲು ಕೈಕೇಯಿಯು ಆಜ್ಞೆ ಮಾಡುತ್ತಾಳೆ. ಅದರಂತೆ ಉಡುಪುಗಳನ್ನು ಕೊಡುತ್ತಾಳೆ ಕೈಕೇಯಿ ಮಾತೆ ಈ ಮೂವರಿಗೂ. ಈ ಮೂವರು ಕೂಡ ರಾಜ ಉಡುಪುಗಳನ್ನು ತೆಗೆದಿಟ್ಟು ವನವಾಸಿಗಳ ವಸ್ತ್ರಗಳನ್ನು ಧರಿಸುತ್ತಾರೆ. ಧರಿಸಿದಾಗ ಈ ಮೂವರನ್ನು ನೋಡಿದಂತಹ ದಶರಥನು ಎಷ್ಟು ವೇದನೆ ಪಡುತ್ತಿರಬಹುದು ಎಂದು ಯಾವ ಪದಗಳಿಂದ, ಯಾವ ಮಾತುಗಳಿಂದ ಬಣ್ಣಿಸಲು ಸಾಧ್ಯವಾಗುವುದಿಲ್ಲ. ಯಾವ ಗಳಿಗೆಯಲ್ಲಿ ಮಗನಾದಂತಹ ರಾಮನು ರಾಜನಾಗಬೇಕಾಗಿತ್ತೋ ಅಂಥ ಮಗನು ತನ್ನ ಪತ್ನಿಯೊಂದಿಗೆ ಹಾಗೂ ತನ್ನ ಸಹೋದರನೊಂದಿಗೆ ಇಂದು ವನವಾಸಿಯ ವೇಷದಲ್ಲಿ ನಿಂತುಕೊಂಡು ವನವಾಸಕ್ಕೆ ಹೊರಡಲು ಅನುಮತಿಯನ್ನು ಕೇಳುತ್ತಿದ್ದಾರೆಂದರೆ ಯಾವ ತಂದೆ ತಾನೇ ಆಶೀರ್ವದಿಸಿ ಕಳಿಸಲು ಸಾಧ್ಯವಾಗುತ್ತದೆ? ಬೇಡ ರಾಮ, ಬೇಡ, ಹೋಗಬೇಡ ಹೋಗಬೇಡ ಅಂತ ಎಷ್ಟು ಪರಿಯಾಗಿ ಬೇಡಿಕೊಳ್ಳುತ್ತಾನೆ. ಸೀತೆಯನ್ನು ಕರೆದುಕೊಂಡು ಹೋಗಬೇಡ ಅಂತ ಪರಿಯಾಗಿ ಕೇಳಿಕೊಳ್ಳುತ್ತಾನೆ. ಆದರೆ ಶ್ರೀರಾಮನು ಯಾವುದಕ್ಕೂ ಕೂಡ ಒಪ್ಪುವುದಿಲ್ಲ. ತಂದೆಯವರೇ, ನನ್ನ ಧರ್ಮವನ್ನು ಪಾಲಿಸಲು, ನನ್ನ ಕರ್ತವ್ಯವನ್ನು ಪಾಲಿಸಲು ನೀವು ಅನುಮತಿ ಕೊಡಿ, ನನಗೆ ಆಶೀರ್ವದಿಸಿ ಕಳಿಸಿ ಎಂದು ಎಲ್ಲರ ಆಶೀರ್ವಾದವನ್ನು ಪಡೆದು ಮೂವರು ಕೂಡ ಹೊರ ಬಂದಿದ್ದಾರೆ. ಹೊರಗಡೆ ಈ ವಿಚಾರವನ್ನು ತಿಳಿದಂತಹ ಪುರ ಜನರು ಎಲ್ಲರೂ ಕೂಡ ಅಲ್ಲಿ ಅಡ್ಡಗಟ್ಟಿ ನಿಂತಿದ್ದಾರೆ. ಯಾರೊಬ್ಬರು ಕೂಡ ಈ ಮೂವರಿಗೆ ಹೋಗಲು ದಾರಿ ಬಿಡುತ್ತಿಲ್ಲ. ಆದರೆ ಶ್ರೀರಾಮಚಂದ್ರ ಪ್ರಭುಗಳಾದರೂ ಕೂಡ ಆ ಪುರ ಜನರನ್ನು ಕುರಿತು ಈ ಮಾತನ್ನು ಹೇಳುತ್ತಾರೆ. ನೀವು ನಿಜವಾಗಿಯೂ ಕೂಡ ದಶರಥ ಮಹಾರಾಜರಿಗೆ ನೀವು ನಿಜವಾಗಿಯೂ ಪ್ರಜೆಗಳಾಗಿದ್ದರೆ, ನಿಮ್ಮನ್ನು ಅವರು ಮಕ್ಕಳ ಹಾಗೆ ನೋಡಿಕೊಂಡಿದ್ದು ನಿಜವೇ ಆಗಿದ್ದರೆ ನೀವು ಯಾರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ವಿರೋಧ ಮಾಡಬಾರದು. ನಾನು ಅರಣ್ಯಕ್ಕೆ ಹೋದ ನಂತರವೂ ಕೂಡ ನೀವೆಲ್ಲರೂ ಕೂಡ ಭರತನಿಗೆ ಸಹಕಾರ ಕೊಡಬೇಕು ಎಂದು ಈ ವಿಚಾರವನ್ನು ಹೇಳಿ ನನಗೆ ಹೋಗಲು ದಾರಿಯನ್ನು ಸುಗಮ ಮಾಡಿಕೊಡಬೇಕೆಂದು ಪ್ರಾರ್ಥಿಸುತ್ತಾರೆ. ಅದರಂತೆ ಅವರಿಗೆ ಕೈ ಮುಗಿದು ಪ್ರಜೆ ಜನರೆಲ್ಲರೂ ಇವರಿಗೆ ಕೈ ಮುಗಿದು ದಾರಿ ಮಾಡಿಕೊಡುತ್ತಾರೆ. ರಥದಲ್ಲಿ ಕೂರಿಸಿಕೊಂಡು ಮಂತ್ರಿ ಸುಮಂತ್ರನಾದರೂ ಕೂಡ ಈ ಮೂವರನ್ನು ರಥದಲ್ಲಿ ಕೂರಿಸಿಕೊಂಡು ಮುಂದೆ ನಡೆಯುತ್ತಿದ್ದಾನೆ. ಆದರೆ ಮುಂದೆ ಹೋದಂತೆ ಅನೇಕ ಪುರಜನರು ರಥದ ಹಿಂದೆಯೇ ಹೋಗುತ್ತಿದ್ದಾರೆ. ನಮಗೆ ರಾಮನೇ ರಾಜ, ರಾಮನಿರುವ ಕಡೆಯೇ ನಾವಿರುವುದು, ರಾಮನಿರುವುದೇ ನಮ್ಮ ರಾಜ್ಯ, ರಾಮನೇ ನಮಗೆ ರಾಜ, ರಾಮನೇ ನಮಗೆ ರಾಜ ಎನ್ನುತ್ತಾ ಆ ಒಂದು ರಥದ ಹಿಂದೆಯೇ ಓಡಿ 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 ಹೋಗುತ್ತಿದ್ದಾರೆ. ರಥವು ವೇಗವಾಗಿ ಅರಣ್ಯದತ್ತ ಸಾಗುತ್ತಿದೆ. ಹಿಂದೆ ಪುರಜನರು ಕೂಡ ಓಡುತ್ತಿದ್ದಾರೆ. ವೀಕ್ಷಕರೇ, ರಾಜನಾಗಬೇಕಾದವನು ವನವಾಸಕ್ಕೆ ಹೋದಾಗ ಆತನ ತಂದೆಯ ನೋವನ್ನು ಹೇಗೆ ವರ್ಣಿಸುವುದು? ರಾಜನಾಗಬೇಕಾದವನು ನಾರು ಮುಡಿಯುಟ್ಟು ವನವಾಸಕ್ಕೆ ತೆರಳಿದಾಗ ಆತನ ತಾಯಿಯಾದ ಕೌಸಲ್ಯ ವೇದನೆಯನ್ನು ಹೇಗೆ ವರ್ಣಿಸುವುದು? ಮಹಾರಾಣಿಯಾಗಬೇಕಾದ ಸೀತಾಮಾತೆಯವರು ಅರಣ್ಯಕ್ಕೆ ಹೊರಟಾಗ ಆಕೆಯ ವೇದನೆಯನ್ನು ಹೇಗೆ ವರ್ಣಿಸುವುದು? ಅಣ್ಣನನ್ನು ಬಿಟ್ಟಿರಲಾರದೆ ಅಣ್ಣನನ್ನೇ ಹಿಂಬಾಲಿಸಿದಂತಹ ಲಕ್ಷ್ಮಣನ ಸಹೋದರ ಪ್ರೇಮವನ್ನು ಹೇಗೆ ವರ್ಣಿಸುವುದು? ಶ್ರೀರಾಮನು ವನವಾಸಕ್ಕೆ ಹೋದರೆ ಹೋಗಲಿ, ನನ್ನ ಮಗನು ಹೋಗುವ ಅವಶ್ಯಕತೆ ಇಲ್ಲ ಎನ್ನದೆ ಲಕ್ಷ್ಮಣನನ್ನು ಕೂಡ ಅಣ್ಣ ಅತ್ತಿಗೆಯರ ರಕ್ಷಣೆಗಾಗಿ ಕಳಿಸಿದಂತಹ ಸುಮಿತ್ರಾ ದೇವಿಯ ಆ ಒಂದು ಪ್ರೇಮವನ್ನು ಹೇಗೆ ವರ್ಣಿಸುವುದು? ನಾವು 14 ವರ್ಷ ವನವಾಸ ಮುಗಿಸಿಕೊಂಡು ಬರುವವರೆಗೂ ಕೂಡ ನೀನು ಕಣ್ಣೀರು ಹಾಕಬಾರದು ಎಂದು ನಿರ್ಬಂಧ ವಿಧಿಸಿದಂತಹ ಊರ್ಮಿಳೆಯೇ ಆಕೆಯ ವೇದನೆಯನ್ನು ಹೇಗೆ ವರ್ಣಿಸುವುದು? ಬೇರೆಯವರೆಲ್ಲರೂ ಕೂಡ ಕಣ್ಣೀರು ಹಾಕುತ್ತಾರೆ, ಆದರೆ ಊರ್ಮಿಳೆಗೆ ಬಂದಂತಹ ಆ ಒಂದು ನೋವು ಬೇರೆ ಯಾರಿಗೂ ಕೂಡ ಇಲ್ಲದಂತಾಗಿದೆ. ಏಕೆಂದರೆ ಹೋಗುವಾಗ ಲಕ್ಷ್ಮಣ ತನ್ನ ಹೆಂಡತಿಯಾದ ಊರ್ಮಿಳೆಗೆ ಈ ಒಂದು ಮಾತನ್ನು ಹೇಳಿದ್ದಾನೆ, 14 ವರ್ಷಗಳ ಕಾಲ ನೀನು ಕಣ್ಣೀರು ಹಾಕಬಾರದು ಎಂದು. ವೀಕ್ಷಕರೇ, ಆಕೆಯ ವೇದನೆ ಯಾವ ಪದಗಳಲ್ಲಿ ವರ್ಣಿಸಲಿ, ಯಾವ ಮಾತುಗಳಲ್ಲಿ ವರ್ಣಿಸಲಿ, ಎಷ್ಟು ನೋವಾದರೂ ಕೂಡ ಆಕೆ ಅಳುವಂತಿಲ್ಲ. ಇಂತಹ ಒಂದು ಸುಂದರ ಮನೋಜ್ಞ ಕಾವ್ಯ ಇಲ್ಲಿ ಒಂದು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಯಾವ ರೀತಿಯಲ್ಲಿ ಕಷ್ಟ ಬಂದರೂ ಕೂಡ ಎದುರಿಸುವಂತಹ, ಆ ಮಾತನ್ನು ನಡೆಸಿಕೊಡುವಂತಹ
ಸಂದೇಶವನ್ನು ಇಡೀ ಜಗತ್ತಿಗೆ ನೀಡಿದಂತಹ ನಮ್ಮ ರಾಮಾಯಣ ಕೇವಲ ಅದು ಒಂದು ಕಥೆಯಲ್ಲ, ಅದೊಂದು ಮಹಾನ್ ಕಾವ್ಯ, ಮಹಾನ್ ಕಾವ್ಯ, ಮಹಾನ್ ಕಾವ್ಯ. ವೀಕ್ಷಕರೇ, ಸಂಸಾರದಲ್ಲಿ ಬರತಕ್ಕಂತಹ ಯಾವುದೇ ಸಮಸ್ಯೆಗಳಿಗಾಗಿ, ಪರಿಹಾರಕ್ಕಾಗಿ, ಪರಿಹಾರದ ಮಾರ್ಗಗಳಿಗಾಗಿ PhD/DG ಯೂಟ್ಯೂಬ್ ಚಾನಲಲ್ಲಿ ಬರತಕ್ಕಂತಹ ಇಂತಹ ವಿಡಿಯೋಗಳನ್ನು ನೋಡುತ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಜೈ ಶ್ರೀರಾಮ್. ವ್ಯೋಮಕೇಶನ ದಿವ್ಯ ತಾರಕ ಮಂತ್ರವು ರಾಮ ರಾಮ ಎನ್ನಿರೋ. ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್.